ದೇವಿ ಕೃಪಾ ಕರಿ ದೇವಿ ಕೃಪಾ ಕರಿ ಶರಣಂ ಶರಣಂ ಈಗ ತಾನೇ ಪೂಜೆ ಮುಗಿತು. ಬನ್ನಿ ಆ ತಾಯಿಗೆ ನಮಸ್ಕರಿಸಿ ಆ ತಾಯಿ ಹತ್ರ ಈಗಲಾದರೂ ನಮಗೆ ಒಳ್ಳೆ ಆ ತಾಯಿ ಹತ್ರ ಬೇಡ್ಕೊಂಡು ಆಯ್ತು ಜನಕ್ಕೆ. ಅಮ್ಮ ಭೂಮಿ ತಾಯಿ, ನಿನ್ನನ್ನೇ ನಂಬಿಕೊಂಡು ನಿನ್ನ ಅಂಗಳದಲ್ಲಿ ದುಡಿತೀವೋ ರೈತರು. ಈ ಮಣ್ಣಿನ ಮಕ್ಕಳನ್ನು ಕೈ ಹಿಡಿದು ನಡೆಸುವ ಭಾರ ನಿನ್ನದಮ್ಮ, ನಿನ್ನದು. ಹಿಂದೆ 4 ವರ್ಷದಿಂದ ಮಳೆಯಿಂದಾಗಿ ಬೆಳೆ ಸರಿಯಾಗಿ ಬರದಿದ್ದ ಕಾರಣ ದಿನವಿಡೀ ರೈತನ ಆತ್ಮಹತ್ಯೆ ಹೆಚ್ಚಾಗುತ್ತಿದೆ ತಾಯಿ, ಹೆಚ್ಚಾಗುತ್ತಿದೆ. ಇದೇ ರೀತಿ ಮುಂದುವರಿತಾ ಹೋದರೆ ನಮ್ಮಂತ ರೈತರು ಬದುಕುವುದಾದರೂ ಹೇಗೆ ಹೇಳು ತಾಯಿ, ಹೇಳು. ಅಮ್ಮ ಸ್ವಾಮಿ, ಯಾಕೆ ರೀತಿ ಮಾತನಾಡ್ತಿದ್ರೆ? ಆ ತಾಯಿ ಹತ್ರ ನಮ್ಮ ಕಷ್ಟವನ್ನು ಎಂದಿಗೂ ಆ ತಾಯಿ ನಮ್ಮನ್ನು ಕಂಡುಹಿಡಿದಿಲ್ಲ ಸ್ವಾಮಿ. ಆ ತಾಯಿ ನಮ್ಮನ್ನು ಕಂಡಿದ್ರೆ ಈ ಜಗತ್ತೆಲ್ಲ ಅಸಮಂತೆ. ಆ ತಾಯಿ ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ ಸ್ವಾಮಿ. ಏನು ಮಾಡುವುದು ಜನಕಿ? ಸಾಲದ ಬಾಧೆಯಿಂದ ಬಳಲುತ್ತಿರುವ ನಾನೊಬ್ಬನೇ ಎಂದು ತಿಳಿದಿರುವೆನ ಜನಕಿ? ಇಲ್ಲ ಜನಕಿ, ಇಲ್ಲ. ಈ ನಮ್ಮ ನಾಡಿನಲ್ಲಿ ಪ್ರತಿಯೊಬ್ಬ ರೈತನಿಗೂ ನೆಮ್ಮದಿ ಇಲ್ಲ, ರದ್ದಾಗಿದೆ ಜನಕಿ, ಇಲ್ಲ. ಇದೇ ರೀತಿ ಮುಂದುವರಿದ ಹೋದರೆ ನಮ್ಮಂತ ರೈತರು ಬದುಕುವುದಾದರೂ ಹೇಗೆ ಹೇಳು ಜನಕಿ? ಮಳೆ ಕೆಳೆ ಬಿಸಿಲು ಎನ್ನದೆ ಕೆಸರಿನಲ್ಲಿ ದುಡಿಯುವ ನಮ್ಮಂತ ರೈತರಿಗೆ ಒಂದು ಹೊತ್ತು ಉಣ್ಣಲಿಕ್ಕೆ ಅನ್ನವಿಲ್ಲವೆಂದಾಗ ಯಾರ ಮುಂದೆ ಹೇಳಬೇಕು ಈ ರೈತಿನ ಗೋಳಿನ ಕಥೆಯನ್ನು? ಜನಕ್ಕೆ ಹೇಳು. ಯಾಕೆ ಈ ರೀತಿ ಎಲ್ಲ ಮಾತನಾಡ್ತಿದ್ರಲ್ಲ? ನೋಡಿ, ನಾವು ರೈತರು ಕಷ್ಟಪಟ್ಟು ದುಡಿದರೆ ಈ ಜನ ಅನುಕೂಲ ಹೇಳುವುದೇ ಈ ನಮ್ಮ ಸರ್ಕಾರ. ಸರ್ಕಾರ 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 ಸರ್ಕಾರಕ್ಕೆ ನಿಜವಾಗಲು ರೈತರ ಮೇಲೆ ಕರುಣೆಯನ್ನು ಬೇಕದು. ಅವರು ಕೊಡುವ ಸರ್ಕಾರಿ ಬಂಧುಗಳಿಗೆ ಹುಲ್ಲು ಮಣ್ಣು ಮಿಶ್ರಣೆ ಮಾಡುವುದನ್ನು ನಿಲ್ಲಿಸಿ ಇದೇ ರೀತಿ ರೈತ ಬೆಳೆದ ಬೆಳೆಗೆ ಮಾರ್ಕೆಟ್ನಲ್ಲಿ ಸರಿಯಾದ ಬೆಲೆ ಕೊಟ್ಟು ಕೊಂಡುಕೊಂಡರೆ, ಹೀಗೆ ಮಾಡಿದರೆ ಹಿಂದೆ ಸಾಯುವಂತ ನಮ್ಮಂತ ರೈತರನ್ನು ತಡೆಗಟ್ಟಬಹುದು ಜನಕ್ಕೆ, ತಡೆಗಟ್ಟಬಹುದು. ಅದನ್ನು ಬಿಟ್ಟು ತಮ್ಮ ಸೀಟುಗಳಿಗೆ ಹೊಡೆದಾಡಿಕೊಂಡು ಮೇಲೆ ಆಡಿ ಮಾಡಲು ಸಿದ್ಧರಾಗಿದ್ದಾರೆ.
ಕೈ ಬಿಟ್ರೆ ಸಾಕು, ಜಗತ್ತೆಲ್ಲ ಅಸಲಾದಂತೆ. ಆ ತಾಯಿ ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ. ಆ ತಾಯಿ ಮೇಲೆ ನಾವು ನಂಬಿಕೆ ಇಡಬೇಕಷ್ಟೇ. ಜಾನಕಿ, ನಾನು ಕೂಡ ಅದೇ ನಂಬಿಕೆಯನ್ನು ಇಟ್ಟುಕೊಂಡು ಈ ಮಣ್ಣಿನಲ್ಲಿ ಕುಡಿಯುತ್ತಿದ್ದೇನೆ. ಆದರೆ ಏನು ಮಾಡುವುದು ಜಾನಕಿ? ಆದರೆ ಈ ರೈತರಿಗೆ ಯಾವುದು ಆದರೆ ಆದರೆ ಅದು ಯಾವತ್ತು ಈ ರೈತರಿಗೆ ನೆಮ್ಮದಿ ಕೊಡುತ್ತಾಳೋ ಆ ತಾಯಿ ಕಾದು ನೋಡಬೇಕಾಗಿದೆ. ಹೌದು, ನೀವು ಹೇಳುತ್ತಿರೋ ಮಾತು ನಿಜವಿದೆ. ಹಾಗಾದರೆ ಮೈಲಾರೇಶ್ವತಿಗೆ ಬರಬೇಕಾಯಿತು, ಇಲ್ಲ ಬರಲಿಲ್ಲ. ಬರ್ತಾನೆ ಬಿಡು ಜಾನಕಿ. ಇವತ್ತು ಶಿವರಾತ್ರಿ ಅಮಾವಾಸ್ಯೆ ಅಲ್ಲವೇ? ಎತ್ತುಗಳನ್ನು ಮೈ ತೊಳೆದು ಗಿಡಕ್ಕೆ ಕಟ್ಟಿ ಹಾಕಿ ಬಾ ಅಂತ ನಾನೇ ಹೇಳಿದ್ದೇನೆ. ಜಾನಕಿ, ಇವತ್ತು ಈ ಸೀರೆಯಲ್ಲಿ ಅದು ಎಷ್ಟು ಚೆನ್ನಾಗಿ ಕಾಣುತ್ತಿರುವೆ ಗೊತ್ತಾ? ಎಲ್ಲಿ ನನ್ನ ಕಣ್ಣೆ ನಿನ್ನ ಮೇಲೆ ಬೀಳುತ್ತದೆ. ಹಾ, ಬೇಲೂರು ಶಿಲಮಾಲಿಕೆಂತಿರುವಿಗೆ ನಿನಗೆ ದೃಷ್ಟಿ ತೆಗಿತೀನಿ. ಈ ರೀತಿ ಇಟ್ಕೊಂಡಿದ್ದೀರಲ್ಲ, ಅಂದ್ರೆ ನಿಮ್ಮ ಕಣ್ಣಿಗೆ ನಾನು ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ. ಯಾಕೋ ನಿಮ್ದು ಅತಿ ಆಯ್ತು ನೋಡಿ ಈ ನಿಮ್ಮ ಹೊಗಳಿಕೆ.
ಅಣ್ಣ ಹತ್ತಿಗೆ ಮೈಲಾರಿ ಹೆತ್ತಿಗಳನ್ನು ಗಿಡಕ್ಕೆ ಕಟ್ಟಿ ಹಾಕಿ ಬಂದಿದ್ದಾನೆ. ಅಣ್ಣ ಇವತ್ತು ಶಿವರಾತ್ರಿ ಎಂದು ನನ್ನ ತಂದೆ ಕೋರಿ ಸಿದ್ದೇಶ್ವರನ ಗುಡಿಗೆ ನಮ್ಮ ಜೋಡಿ ಎತ್ತುಗಳನ್ನು 5 ಸುತ್ತು ಪ್ರದಕ್ಷಿಣೆಯನ್ನು ಹಾಕಿಕೊಂಡು ಬಂದು ನಮ್ಮ ಹೊಲದಲ್ಲಿರೋ ಬನ್ನಿ ಮರಕ್ಕೆ ಎತ್ತುಗಳನ್ನು ಕಟ್ಟಿ ಹಾಕಿ ಬಂದಿದ್ದೇನೆ. ನಾನು ಕಟ್ಟಿ ಹಾಕಿ ಬಂದಿದ್ದೇನೆ. ಸರಿ ಹತ್ತಿಗೆ, ಈ ನಿನ್ನ ಮೈದುನನ ಕೈ ಕೆಸರಾಗಿದೆ ಅಮ್ಮ, ಸ್ವಲ್ಪ ನೀರನ್ನಾದ್ರೂ ಹಾಕುತ್ತಾಯಿ. ನನಗೆ ಆಶೀರ್ವಾದ ಮಾಡಿ. ಎದ್ದೇಳಪ್ಪ ಮೈಲಾರಿ, ಆ ದೇವರು ನಿನ್ನ ಮೇಲೆ ಆಶೀರ್ವಾದ ಸದಾ ಆಯ್ತೆ. ನಿನಗೆ ಎಷ್ಟು ಸಾರಿ ಹೇಳಿದ್ದೇನೆ ನಾನು, ನಮ್ಮಾಗೆ ನೀನು ಹೊಲದಲ್ಲಿ ದುಡಿಯೋದು ಬೇಡ ಅಂತ. ನಾನು ಎಷ್ಟು ಹೇಳಿದರೂ ನನ್ನ ಮಾತೆ ಕೇಳುತ್ತಿಲ್ಲವಲ್ಲ ನೀನು. ಅದು ಸರಿ ತಮ್ಮ, ಮೊನ್ನೆ ಪೊಲೀಸ್ ಕೆಲಸಕ್ಕೆ ಅರ್ಜಿ ಹಾಕಿದ್ದಲ್ಲ, ಆ ಕೆಲಸಕ್ಕಾದರೂ ಹೋಗಬಾರದೇ ನೀನು? ಅಣ್ಣ ಏನು ಹೇಳುತ್ತೀವಿ ಅಣ್ಣ ನೀನು? ನಾನು ಪೊಲೀಸ್ ಕೆಲಸಕ್ಕೆ ಅರ್ಜಿ ಹಾಕಿದ್ದು ನನ್ನ ಮನಸ್ಸಿನಿಂದಲ್ಲ, ನನ್ನ ಮನಸ್ಸಿನಿಂದಲ್ಲ, ನಿನ್ನ ಒತ್ತಾಯಕ್ಕೆ ಹಾಕಿದ್ದೇನೆ. ಒತ್ತಾಯಕ್ಕೆ ಹಾಕಿದ್ದೇನೆ ಅಣ್ಣ. ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡದೆ ಇದೇ ಭೂಮಿ ತಾಯಿಯನ್ನು ತಿಳಿದರೆ ಗೌರವವನ್ನು ಬೆಳೆಯಬಹುದಂತ ಹೇಳಿದ ಮಾತು ಇಷ್ಟು ಬೇಗ ಮರೆತೋಯ್ತೇನೆ ನನಗೆ. ಅಣ್ಣ, ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗಬಹುದು, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗೋದು ತುಂಬಾ ಸುಲಭ. ಆದರೆ ನಾವು ಅವರಂತೆ ಆಗಿ ಬಿಟ್ಟಾರೆ. ಈ ಭೂಮಿ ತಾಯಿಯಲ್ಲಿ ತಿಳಿಯೋರು ಯಾರಣ್ಣ? ಯಾರು ಅಣ್ಣ? ಅವರು ಎಂತ ದೊಡ್ಡ ದೊಡ್ಡ ಶ್ರೀಮಂತರೇ ಆಗಿರಲಿ, ಅರಮನೆಯಲ್ಲಿ ಕುಳಿತುಕೊಂಡಿರುವ ಮಹಾರಾಜನೇ ಆಗಿರಲಿ, ಅವರಿಗೆ 3 ಹೊತ್ತು ಹೊಟ್ಟೆ ತುಂಬ ಅನ್ನ ಹಾಕುತ್ತಿರುವರು ನಮ್ಮಂತೆ ರೈತರು ಎಂದು ಧೈರ್ಯದಿಂದ ತಟ್ಟಿ ಹೇಳ್ತೇನೆ. ನಿಜವಿದೆ ತಮ್ಮ, ನಿನ್ನ ಮಾತು ನಿಜವಿದೆ. ಇಡೀ ಈ ದೇಶಕ್ಕೆ ಅನ್ನ ಹಾಕುವ ರೈತನಿಗೆ ಒಂದು ಹೊತ್ತು ಉಣ್ಣಲಿಕ್ಕೆ ಅನ್ನವಿಲ್ಲವೆಂದ ಯಾರ ಮುಂದೆ ಹೇಳಬೇಕು? ರೈತನ ಗೋಳಿನ ಕಥೆಯನ್ನು ಹೇಳುತ್ತಮ್ಮ, ಹೇಳು. ನಾವು ಅನ್ನ ಹಾಕಿ ಬೆಳೆಸಿದ ರಾಜಕಾರಣಿಗೆ ಬೆಲೆ ಕೊಡುತ್ತಾರಂದ, ನಮ್ಮಂತ ರೈತರಿಗೆ ಎಲ್ಲಿದೆ ತಮ್ಮ ಬೆಲೆ? ಎಲ್ಲಿದೆ ಅಣ್ಣ? ಈ ರಾಜಕೀಯದಲ್ಲಿ ನಿಂತುಕೊಂಡು ಕೋಟಿ ಕೋಟಿ ಹಣ ಸಂಪಾದನೆ ಮಾಡುತ್ತಾರೆಂದರೆ ಅವರನ್ನು ಹೊಟ್ಟೆಗೆ ನೋಡುವಂತಿಲ್ಲದಾಗುತ್ತಲ್ಲ. ಇದೇ ರೀತಿ ಮುಂದೊಂದು ದಿನ ಹೊಟ್ಟೆಗೆ ಅನ್ನವಿರುವಾಗ ಗೊತ್ತಾಗುತ್ತದೆ ಈ ರೈತರ ಬೆಲೆ ಏನು ಎಂದು. ಹೌದಪ್ಪ ಮೈಲಾರಿ, ನೀನ್ ಹೇಳುತ್ತಿರೋ ಮಾತು ನಿಜವಿದೆ. ಈ ರಾಜಕಾರಣಿಗಳು ಓಟು ಕೇಳುವಾಗ ನಮ್ಮ ಮನೆಗೆ ಬಂದು ಕೈ ಮುಗಿದು ಬಿಡುತ್ತಾರೆ. ಆದರೆ ಅದು ಗೆದ್ದ ನಂತರ ನಾವು ಎಷ್ಟು ಕೇಳಿದರೂ ಈ ನಮ್ಮ ಕಷ್ಟವನ್ನು ಬಗೆಹರಿಸುವುದಿಲ್ಲಪ್ಪ. ಸರಿ ಹತ್ತಿಗೆ, ನೀನು ಒಳ್ಳೆ ಪ್ರಶ್ನೆಯನ್ನೇ ಕೇಳಿದ್ದೀಯಾ. ಇದಕ್ಕೆ ಉತ್ತರ ಈ ನಿನ್ನ ಮೈದುನ ಮೈಲಾರಿ ಹೇಳ್ತಾನೆ. ಕೇಳೋ ಹೊತ್ತಿಗೆ ಕೇಳು. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಇರುವುದು ಕೇವಲ ಒಬ್ಬರು ಮಾತ್ರ. ಆ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಹಳ್ಳಿಗೆ ಬಂದು ಭೇಟಿ ಮಾಡುವುದಕ್ಕೆ ಆಗುದಿಲ್ಲ ಎಂದು ತಿಳಿದು ಒಬ್ಬ ಒಳ್ಳೆ ವ್ಯಕ್ತಿಯನ್ನು ಆಯ್ಕೆ ಮಾಡುತ್ತೇವೆ. ಅವರು ನಮ್ಮ ಹಳ್ಳಿಗಳಲ್ಲಿ ಸರಿಯಾಗಿ ಕೆಲಸ ಮಾಡಲೇ ಎಂದು. ಅದನ್ನೆಲ್ಲ ಬಿಟ್ಟು ಇದ್ದ ಮುಖ್ಯಮಂತ್ರಿ ಅದು ಎಷ್ಟು ಕೊಳ್ಳೆ ಹೊಡೆದ ಹಣ ಸಂಪಾದನೆ ಮಾಡುತ್ತಾನೆ ಅಂದರೆ ಅವನಿಗೆ ಮುಖ್ಯಮಂತ್ರಿ ಅನ್ನೋದಿಲ್ಲ, ಅತ್ತಿಗೆ ಮುಖ್ಯಮಂತ್ರಿ ಅನ್ನೋದಿಲ್ಲ. ನಮ್ಮಂತ ಬಡವರ ರಕ್ತ ಇರುವ ಎನ್ನುತ್ತಾರೆ. ಸಾರ್ಥಕವಾಯಿತು ತಮ್ಮ, ಸಾರ್ಥಕವಾಯಿತು. ಈ ಬಡವನ ತಮ್ಮನಾಗಿ ಹುಟ್ಟಿದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಯಿತು.
ಪ್ರತಿಯೊಂದು ಹಳ್ಳಿಯ ಮನೆಯಲ್ಲಿ ನಿನ್ನಂತ ವೀರನು ಸಿಡಿದೆದ್ದರೆ ಸಿಡಿದು ಮುಡಿದು ಹಾಗೆ ಮುಡಿದುಕೊಳ್ಳುತ್ತದೆ ಈ ನಮ್ಮ ಸರಕಾರ. ಇನ್ನು ಮುಂದೆ ರೈತನ ಉಸಿರು ದೇಶದ ಉಸಿರು ಎನ್ನುವುದು ಅವರಿಗೆ ಅರ್ಥವಾದರೆ ನಮ್ಮಂತ ರೈತರಿಗೆ ಸರಿಯಾದ ನೀರಾವರಿ ಯೋಜನೆಯನ್ನು ಕೊಟ್ಟು ವಿದ್ಯುತ್ ಮೌಲ್ಯವನ್ನು ಕಡಿಮೆ ಮಾಡಿ ಬೀಜದ ಗೊಬ್ಬರವನ್ನು ಸರಿಯಾದ ಬೆಲೆಗೆ ಸಿಗುವಂತೆ ಮಾಡಲೆಂದು ನಮ್ಮ ಮುಖ್ಯಮಂತ್ರಿಗಳ ಪರವಾಗಿ ಕೋರಿ ಸಿದ್ದೇಶ್ವರನಲ್ಲಿ ಸಿರಬಾಗುತ್ತೇನೆ ತಮ್ಮ. ಮೈಲಾಡಿ ಭಾರತ ಎಲ್ಲರೂ ಸೇರಿ ಮಾತಕ್ಕೆ ಹೊಂದ್ಕೊಂಡು ಊಟ ಮಾಡೋಣ. ಅತ್ತಿಗೆ ಊಟ ಮಾಡೋದಕ್ಕಿಂತ ಮುನ್ನ ಈ ನಿನ್ನ ನಮ್ಮ ಕುಟುಂಬದಲ್ಲಿ ಒಂದು ಹಾಡಿ ಕುಣಿದರೆ ಅದೇ ಸಂತೋಷವತ್ತಿಗೆ ಸಂತೋಷ. ಆಯ್ತು ಮೈಲಾಡಿ.
ಬನ್ನಿ ಎಲ್ಲ ಸೇರಿ ಊಟ ಮಾಡೋಣ. ಸರಿ ಅತ್ತಿಗೆ, ಹೊಟ್ಟೆ ಸಿಗುವ ಇದಕ್ಕೆ ಬರ್ತೀನಿ ನಡಿಯಮ್ಮ.